ಚೊಕ್ಕಸಂದ್ರದ ಶ್ರೀಕೃಷ್ಣ ದೇವಾಲಯದಲ್ಲಿ ಕಾಂಗ್ರೆಸ್ ಪ್ರಭಾವಿ ನಾಯಕ ನಾಗರಾಜ್ ಯಾದವ್ ಅವರಿಂದ ಪೂಜೆ ಮತ್ತು ಅನ್ನ ಸಂತರ್ಪಣೆಯ ಬೆಂಗಳೂರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚೊಕ್ಕಸಂದ್ರ ವಾರ್ಡಿನ ಕಾಂಗ್ರೆಸ್ ಪ್ರಭಾವಿ ಮುಖಂಡ ಹಾಗೂ ಜಿಬಿಯ ಆಕಾಂಕ್ಷಿ ಅಭ್ಯರ್ಥಿ ನಾಗರಾಜ್ ಯಾದವ್ ಅವರ ಧರ್ಮಪತ್ನಿ ಶ್ರೀಮತಿ ಮಂಜುಳಾ ನಾಗರಾಜ್ ಮತ್ತು ಮಕ್ಕಳಾದ ಮನೋಜ್, ಪವನ್ ಇವರುಗಳಿಂದ ಪವಿತ್ರ ಶುಕ್ರವಾರದಂದು ಶ್ರೀಕೃಷ್ಣ ದೇವಾಲಯದಲ್ಲಿ ವಿಶೇಷ ಪೂಜಾ ಪುನಸ್ಕಾರ ಸಲ್ಲಿಸಿದರು. ನಂತರ ಕಾಂಗ್ರೆಸ್ ಪ್ರಭಾವಿ ನಾಯಕ ನಾಗರಾಜ್ ಯಾದವ್ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ವಿಭಾಗದ ಅಧ್ಯಕ್ಷ ಉಮೇಶ್ ಅನ್ನ ಸಂತರ್ಪಣೆಗೆ ಚಾಲನೆ ನೀಡಿದರು. ಮಾತನಾಡಿದ ನಾಗರಾಜ್ ಅವರು ಶ್ರೀಕೃಷ್ಣನ ಆರಾಧನೆಯಿಂದ ಮನಸ್ಸಿನಲ್ಲಿರುವ ಅಹಂಕಾರ ಮತ್ತು ಅಜ್ಞಾನವನ್ನು ತೊಡೆದು ಹಾಕಿ ಜ್ಞಾನದ ಬೆಳಕು ನೀಡುತ್ತದೆ, ಮನುಷ್ಯನ ಬದುಕಿಗೆ ಪ್ರೇರಣೆ ಕೊಟ್ಟಂತ ಆಗುತ್ತದೆ ಎಂದು ನಾಗರಾಜ್ ಯಾದವ್ ಅನ್ನದಾನಕ್ಕೆ ಚಾನಲ್ ನೀಡಿ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಅಧ್ಯಕ್ಷ ಉಮೇಶ್ ಸರ್ವರಿಗೂ ಸ್ವಾಗತಿಸಿ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ದಾಸೋಹ ವ್ಯವಸ್ಥೆ ಮಾಡಲಾಗಿದೆ, ಪ್ರತಿಯೊಬ್ಬ ಸರತಿ ಸಾಲಿನಲ್ಲಿ ನಿಂತು ಪ್ರಸಾದ್ ಸ್ವೀಕರಿಸಬೇಕು ಎಂದು ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಶಿವರಾಜ್, ಎಸ್ಕೆ ಪ್ರಿಂಟರ್ಸ್, ಗೀತಾ, ಸಾಗರ್, ಐಶ್ವರ್ಯ, ಗೀತಾ, ಬಸವರಾಜ್, ಹೆಚ್ಎನ್ಟಿ ಲೇಔಟ್, ಸುಹಾಸ್, ಹೆಚ್ಎನ್ಟಿ ಲೇಔಟ್, ಉಮೇಶ್, ಗುಂಡಪ್ಪ, ಕೃಷ್ಣ, ಗೋಪಾಲ್ ಸೇರಿದಂತೆ ಚೊಕ್ಕಸಂದ್ರ ವಾರ್ಡಿನ ಸಮಸ್ತ ನಾಗರಿಕರು, ಮಹಿಳೆಯರು ಮುಂತಾದವರು ಕೃಷ್ಣನ ದರ್ಶನ ಪಡೆದು ತೀರ್ಥ ಪ್ರಸಾದ್ ಸ್ವೀಕರಿಸಿದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.